ಎಲ್ರಿಗೂ ನಮಸ್ಕಾರ. ವ್ಯಾಸರ ಮಹಾಭಾರತ ಯಾರಿಗೂ ಗೊತ್ತಿಲ್ಲ ಹೇಳಿ. ಭಾರತದಾದ್ಯಂತ ನೂರಾರು ಜನ ನೂರಾರು ಭಾಷೆಗಳಲ್ಲಿ ತಮ್ಮ ತಮ್ಮ ಭಾವ ಭಕುತಿಗೆ ತಕ್ಕಂತೆ ವ್ಯಾಸರ ಮಹಾಭಾರತವನ್ನು ತಮ್ಮ ಕಲಾಕುಂಚದಲ್ಲಿ ಈ ಜನರಿಗೆ ಉಣಬಡಿಸಿದ್ದಾರೆ. ಮತ್ತೆ ಹೇಳೋಕ್ಕಲ್ಲಿ ಏನೂ ಇಲ್ಲ. ಆದರೂ ಕೂಡ ನೋಡಿ, ಸಾವಿರಾರು ವರ್ಷಗಳು ಗತಿಸಿದ್ದರೂ ಕೂಡ ಮತ್ತೆ ಮಹಾಭಾರತ, ರಾಮಾಯಣ, ಭಗವದ್ಗೀತೆಗಳು ರಿಂಗಣಿಸ್ತಾನೆ ಇರುತ್ತೆ. ಕಾರಣ ಇಷ್ಟೇ, ಅಲ್ಲಿ ಇರ್ತಕ್ಕಂತಹ ಮೌಲ್ಯಗಳು ಇವತ್ತಿನ ಪ್ರಸ್ತುತ ಜನಸಾಮಾನ್ಯರಿಗೆ ಅದು ಎಲ್ಲೋ ಒಂದು ಕಡೆ ನಮ್ಮ ಜೊತೆಗೆ, ನಮ್ಮ ಬದುಕಿಗೆ ತಳುಕು ಹಾಕೊಳ್ಳುತ್ತೆ. ಈ ಕಾರಣಕ್ಕೆ ನಾನು ಈಗಾಗಲೇ ಸಿಂಗಪುರ ಕನ್ನಡ ಸ್ಟುಡಿಯೋ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಜನಪದ, ವಚನ ಸಾಹಿತ್ಯ ಮತ್ತು ಇನ್ನಿತರೆ ಸಂಬಂಧಪಟ್ಟ ಎಲ್ಲ ಕನ್ನಡಕ್ಕೋಸ್ಕರನೇ ನಾವು ಮಾಡಿರ್ತಕ್ಕಂತಹ ನಮ್ಮ ಹೆಮ್ಮೆಯ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಈಗ ಮಹಾಭಾರತದ ಒಂದು ಕಥೆಯನ್ನು ಅತ್ಯಂತ ಸರಳವಾಗಿ ಸರಳ ಅಚ್ಚ ಕನ್ನಡ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ನಾನು ನಿಮ್ಮ ಮುಂದೆ ತರುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮಹಾಭಾರತದ ಮೌಲ್ಯಗಳು ಯುವಕರ ಮನಸ್ಸನ್ನು ಮುಟ್ಟಬೇಕು ಅನ್ನುವ ಏಕೈಕ ಉದ್ದೇಶಕ್ಕೋಸ್ಕರ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇನೆ. ಪ್ರಪಂಚದಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡಿಗರ ಮಕ್ಕಳುಗಳಿಗೆ ಅದು ಅನುಕೂಲ ಆಗಲಿ ಅನ್ನುವ ಏಕೈಕ ಉದ್ದೇಶದಿಂದ ನಮ್ಮ ಹೆಮ್ಮೆಯ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ ಮೂಲಕ ಮಹಾಭಾರತದ ಸಂಚಿಕೆಗಳನ್ನು ತರುವಂತಹ ಒಂದು ಪ್ರಯತ್ನಕ್ಕೆ ನಾನು ಕೈ ಹಾಕ್ತೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಹಾಗೆಯೇ ಇದನ್ನು ಹರಸಿ ಪ್ರೋತ್ಸಾಹ ಮಾಡಿ, ನಿಮ್ಮ ಮಕ್ಕಳಿಗೆ ಕೇಳಿಸಿ, ಹಾಗೆ ನಿಮ್ಮ ಎಲ್ಲ ಗುಂಪುಗಳಿಗೆ ಇದನ್ನು ಶೇರ್ ಮಾಡಿ. ಆಗ ನಾವು ಮಾಡೋದಕ್ಕೆ ನಮ್ಮ ಜನ್ಮ ಒಂದು ರೀತಿಯಲ್ಲಿ ಸಾರ್ಥಕ ಭಾವ ಅಂತ ಅನಿಸುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.